ಶಾಪಿಂಗ್ ಬಂದಿದ್ದೀವಿ ಜುಡಿಯೋಗೆ. ನಾಳೆ ನನ್ನ ಬರ್ಡೇ ಅಂದ್ಬಿಟ್ಟು ಮೇಡಮ್ ಅವರು ನನಗೆ ಡ್ರೆಸ್ ಕೊಡಿಸ್ತಾರಂತೆ. ಸ್ಪಾನ್ಸರ್ ಬೈ ಕಾವ್ಯ. ಹಾಯ್ ಮಾಡಿ. ಸ್ಪಾನ್ಸರ್ ಇವರೇ, ಕ್ಯಾಶಿಯರ್. ನೋಡಿ ಗೈಸ್, ನನ್ನ ಮಗಳು ಆಲ್ರೆಡಿ ಓಡೋ ಸ್ಟಾರ್ಟ್ ಆದ್ಲು. ಎಲ್ಲ ವೈಟ್ ವೈಟೇ ಕಾಣಿಸ್ತಾವ. ಸರಿ ಕಮ್ಮಿಯರ್, ಅದು ಯಾರಿಗೆ ತಕ್ಕೊಡೋಣವ? ಹಾಂ, ಅವಳು ಎಲ್ಲರಿಗೂ ನೋಡ್ತಾಳೆ ಬಟ್ಟೆನ. ಬನ್ನಿ ನಮ್ಮ ಬಟ್ಟೆ ನೋಡೋಣ. ಬನ್ನಿ ಬನ್ನಿ, ಆಯಿತು ತಕ್ಕೊಡುವಂತೆ ಬನ್ನಿ. ನಾಳೆಗೆ ನನ್ನ ಬರ್ಡೇ ಬಂಗಾರಿ, ನಂಗೆ ತಕ್ಕೊಡಿ ಫಸ್ಟು. ಬನ್ನಿ ಆಯಿತು, ಪಪ್ಪ ಬರಲಿ, ಬನ್ನಿ ತಕ್ಕೊಡ್ತಾನ. ಆಯಿತು, ಹೋಗ್ಬೇಕಾದ್ರೆ ತಗೊಂಡು ಬನ್ನಿ. ಆಯಿತು ಬನ್ನಿ, ಪಪ್ಪಗೆ ತಕ್ಕೊಡಿರಂತೆ. ಆಯಿತು ಬನ್ನಿ. ಸರಿ, ಇಲ್ಲಿ ನಮ್ಮ ಡ್ರೆಸ್ ನೋಡೋಣ ಬನ್ನಿ. ಇಲ್ಲಿ ಎಲ್ಲ ಪಪ್ಪನ, ಈ ಕಡೆ ನಮ್ಮವಿದ್ದಾವೆ ನೋಡಿ. ಪಪ್ಪದ ಬಿಡಿ, ನಮಗೆ ಯಾವ ತಡನ ನೋಡಿ. ಓಕೆ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ 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 ಹಾಂ, ಫೋಟೋ ತೆಗಿತೀನಿ ಬಿಡಿ, ತೆಗ್ದೆ ಬಿಡಿ. ತಗೊಳ್ಳೆ. ಅಯ್ಯೋ, ಅದ್ರಲ್ಲಿ ಏನೈತೆ? ಇಲ್ಲಿ ಮಾತ್ರ ಚೆನ್ನಾಗಿರುತ್ತೆ, ನಾನು ಹೇಳ್ತಲ್ವಾ. ಹಾಂ, ನೋಡ್ತೀನಿ ಬಾ. ಸರಿ, ಅವಳು ಫೋಟೋ ಅಂತ ತೆಗಿ, ಅದ್ರ ಜೊತೆ ಗೊಂಬೆ ಜೊತೆ ಹಿಂಗೆ ತೆಗಿಬೋದಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. $600. ನೋಡೋಣ. ಇಷ್ಟು ಕೊಡಿಸ್ತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿದ್ದಾವೆ, ತಗೊಳಕ್ ದುಡ್ಡು ಬೇಕಷ್ಟೇ. ನಾನಿವತ್ತು ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟೇ. ನಾನು ಅದಕ್ಕೇನೆ ನೀನು ಹಿಂಗೆ ಇದು ಮಾಡಿದ್ದು. ಸುಮ್ಮನೆ ಟ್ರೆಡಿಷ್ನಲ್ ಆಗಿ ಬಂದಿದ್ನಲ್ಲ ಅಂತ ಎತ್ಕೊಂಬಂದೆ ಅಷ್ಟೇ. ಬಿಡು, ನಾನು ಬೇಡ, ನಾನು ಚೆನ್ನಾಗಿ ಬಂದಿದ್ದೆ. ಫುಲ್ಲಲ್ಲ, ಹಿಂಗೆ ಬೇಕಾಗಿರೋದು ತೆಗಿ. ಎಲ್ಲ ಶಾಪಿಂಗ್ ಮಾಡ್ತಾವ್ರೆ ಬರ್ತಡೇಗೆ, ನಾಳೆಗೆ. ನೋಡಿ ಅಷ್ಟೊಂದು ತಗೊಂಡವ್ರೆ. ಇವ್ರು ಹೆಲ್ಪ್ ಮಾಡ್ತವ್ರೆ, ಹೆಲ್ಪರು. ಲಿಪ್ಸ್ಟಿಕ್ ಟ್ರೈ ಮಾಡ್ತಾ ಇದ್ದಾರೆ ಗಾಯ್ಸ್. ಲಿಪ್ಸ್ಟಿಕ್ ನೋಡ್ಕೊಂತವ್ರೆ. ಗೈಸ್, ಅಂಕಲ್ ಮಾತ್ರ ತುಂಬಾ ಟ್ಯಾಕ್ಸ್ ಹಾಕ್ತವ್ರು ಇವರು. ರುಕೋ ಜರಾ, ಸಬರ್ ಕರೋ. ನಡುವೆ ಯಾಕಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಚೆನ್ನಾಗಿ ಕಾಣ್ಬೇಕಂದ್ಬಿಟ್ಟು ಗೈಸ್ ನೋಡಿ, ಇವ್ರು ಹೇಳ್ತವ್ರು, ಕರೆಕ್ಟಾಗಿ ಹೇಳ್ತವ್ರು ಇವರು. ಇಬ್ರು ಹಠ ಮಾಡ್ತಾರೆ. ಅವಳು, ಇವರು ಸರಿ, ಇಲ್ಲ ಅವಳು ಕಳ್ಳಿ, ಇವಳು ಇವಳು ಇನ್ನೊಂದು ಚೂಸ್ ಮಾಡ್ತಾವಳು ನೋಡಿ. ಏನೇ ಕಳ್ಳಿ ಸರಿ, ತಗೊಂಡು ಅವ್ನು ತಗೊಂಡಂಗೆ ಜೋಬಳಿಗೆ ಹಾಕ, ಹಂಗೆ ಹೋಗ. ಶಾಪಿಂಗ್ ಮಾಡ್ತಾವ್ರೆ, ಚಪ್ಪಲಿನೂ ನೋಡ್ತಾವ್ರೆ. ಆ ಥರ ಡ್ರೆಸ್ ಮಾತ್ರ ಇವ್ರಿಗೆ ಪರ್ಮಿಷನ್ ಕೊಟ್ಟಿರೋದೇ ಡ್ರೆಸ್ ಶಾಪಿಂಗ್ ಮಾಡೋಕ್ಕೆ. ಇಲ್ದಿರೋವೆಲ್ಲ ಶಾಪಿಂಗ್ ಮಾಡ್ತಾವ್ರೆ ಇವರು. ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಝುಡಿಯೋಗೆ ಬಂದಿದ್ದೀವಿ ಗಾಯ್ಸ್, ಶಾಪಿಂಗ್ ಮಾಡೋಕ್ಕೆ.
ಶಾಪಿಂಗ್ ಮಾಡಿ ಅಂದರೆ ಬರೀ ಸುತ್ತುತ್ತವ್ರೆ ಗೈಸ್. ಬರೀ ಸುತ್ತುತ್ತವ್ರೆ ಗಾಯ್ಸ್. ಈ ಕಿತ್ತೋಗಿರೋ ಬಟ್ಟೆಗೆ 1000 ರೂಪಾಯಿ. तो रुको जरा, सबर करो. बोला धक्का बुक्की नहीं करने का, आराम से लेने का. हाँ. ನೋಡಿ ಗೈಸ್, ಯಾವುದೋ ನೆಟ್ಟಿಗಿರೋದು ಈಗ ಚೂಸ್ ಮಾಡ್ತವ್ರೆ. ನೋಡೋಣ. ಓಕೆ ಗೈಸ್, ನೋಡಿ ಇಬ್ರು ಒಂದೇ ತರ ಡ್ರೆಸ್ ತಗೋಣ ಅಂತ ತಗೊಂಡಿದ್ವಿ. ಡ್ರೆಸ್ಸಿಂಗ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ರೂಮ್ ಅಲ್ಲಿ ಇದೀವಿ, ಏನು ಅನ್ಕೋಬೇಡಿ ಓಕೆನಾ. ನನ್ನ ಬರ್ಡೇಗೆ ಇಬ್ರು ಒಂದೇ ತರ ಡ್ರೆಸ್ ಹಾಕೋಣ ಅಂತ ಚೆನ್ನಾಗಿ ಕಾಣಿಸ್ತಿದ್ವಿ, ಟ್ವಿನ್ನಿಂಗ್ ತರ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ನದಿ ತರ ಕಾಣಿಸ್ತಿದ್ವಿ, ಇರೋ ಗೊತ್ತಿಲ್ಲ. ಅದೇ ಟ್ವಿನ್ನಿಂಗ್ ಅದಕ್ಕೂ ಐಡಿಯಾಸ್ ಇರ್ಲಿಲ್ಲ ನಮಗೆ ಟ್ವಿನ್ನಿಂಗ್ ಮಾಡಬೇಕು ಅಂತ. ಬಟ್ ಇಲ್ಲಿಗೆ ಬಂದ್ಮೇಲೆ ಡ್ರೆಸ್ ಇಷ್ಟ ಆಯ್ತು. ಸೊ ಹಂಗಾಗಿ ಇಬ್ಬರಿಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ವಿ. ಯಾರಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಮೆಂಟ್ ಹಾಕಿ. ಇವಾಗ ಮನ್ಸ್ ಮಾಡಿ ಇಬ್ರು ತಗೊಂಡ್ರೆ ಒಂದೇ ತರ ಡ್ರೆಸ್ ತಗೋತೀವಿ. ನಾಳೆ ನನ್ನ ಬರ್ಡೇಗೆ ಹಾಕೋಣಕ್ಕೆ. ಬಟ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೊಂಡಿದೀವಿ. ಬಟ್ ಆದ್ರೆ ಬೇಕು ಅಂತ ತಗೊಂಡಿಲ್ಲ. ಬೇಕು ಅಂತ ತಗೊಂಡ್ರೆ ಇದು ಒಂದೇ ಡ್ರೆಸ್ ಗೈಸ್ ಅಲ್ಲ, ಇದೊಂದೇ ಡ್ರೆಸ್ ಚೆನ್ನಾಗಿ ಕಾಣಿಸ್ತಿರೋ. ಪೂರ್ತಿ ಬರಲ್ಲ, ಫೋಟೋ ತೆಗಿಬೇಕಾ? ಗಾಯ್ಸ್, ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಬರ್ತಡೇಗೆ. ಬಲೂನೆಲ್ಲ ಊದಿ ಕ್ಯಾಂಡಲ್ ಹಚ್ತವ್ರೆ. ಅಕ್ಕ ರೂಮಲ್ಲಿ ಮಲ್ಕೊಂಡವ್ರೆ. ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ಕೇಕ್ ಮೇಲೆ ಕೂರಿಸ್ಬಿಟ್ಟು ಕಟ್ ಮಾಡಿಸ್ತೀವಿ. ನೋಡಿ ನಮ್ಮ ಮೇಡಮ್ ಅವ್ರು ಕ್ಯಾಂಡಲ್ ಹಚ್ತವ್ರೆ. ಅಕ್ಕ ಹಿಂಗಿದೆ ಎಕ್ಸ್ಪೀರಿಯನ್ಸ್. ಎದ್ದೇ ಬಿಟ್ರು, ನಾನು ಕೂತ್ಕೊಂಡೆ. ನೋಡಿ ಗೈಸ್, ಓಕೆ. ನಾನು ಬರ್ಡೇಗೆ ಅಂತ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದರೆ ತುಂಬ ಖುಷಿ ಆಯಿತು. ನೈಟೆಲ್ಲ 12 ಗಂಟೆ ರಾತ್ರಿಲೆಲ್ಲ ಮಾಡಿದೆ. ನಾನು ಮಲಗಿದ್ದೆ, ನೆವರ್ ಎಕ್ಸ್ಪೆಕ್ಟೆಡ್. ಬಟ್ ನಮ್ಮ ಯಜಮಾನರು ಮೈ ಲೈಫ್ ಅಂತ ಬರ್ಸಿದ್ದಾರೆ ಕೇಕ್ ಮೇಲೆ. ಕೇಕು ತುಂಬ ಚೆನ್ನಾಗಿದೆ. ಎಲ್ಲ ರೆಡ್ ಕಾಂಬಿನೇಷನಲ್ಲೇ ಮಾಡಿದ್ದಾರೆ. ನಾನು ವೈಟ್ ಕಾಂಬಿನೇಷನ್ ಡ್ರೆಸ್ಗೂ ಹಾಕ್ಕೊಂಡಿದ್ದೆ. ತುಂಬ ಖುಷಿ ಆಯಿತು ಗೈಸ್. ನೀವು ನೋಡಿ ಎಂಜಾಯ್ ಮಾಡ್ತೀರ ಅಂತ ಅನ್ಕೋತೀನಿ. ಬಟ್ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿ ತುಂಬ ಡಿಸಪಾಯಿಂಟ್ ಆಯಿತು. ನಮ್ಮ ಕಣ್ಣೇ ಹೋಗ್ಬಿಟ್ಟಿತ್ತು ಗೈಸ್.